ನಿಮ್ಮ ಕೈ ಬರೋದು ನಿಮ್ಮ ಕೈ ಬರೋದು ಒಂದು ಸ್ವಲ್ಪ ಒಂದು ಹೆಜ್ಜೆಯಿಂದ ಬಿಡ್ರಿ ಜಾಗ ಮಾಡ್ತಾ ಬರ್ರಿ ಬರ್ರಿ ಮುಂದೆ ನೋಡಕ್ಬಿಟ್ಟು ಕೈ ತಗೋಲ್ಲ ಯಾರಿಗೂ ಅಲ್ಲೇ ಕುಂದ್ರಿ ಬಿಡ್ರಿ ಮೊಬೈಲ್ ಚೋರಿ ಇವತ್ತು ನಾನಂತೂ ನೆನೆಸಿರಲಿಲ್ಲ ಸಂಗೊಳ್ಳಿ ರಾಯಣ್ಣನ ಕ್ರಾಂತಿಕಾರಿ ವೀರ ಸಂಗೊಳ್ಳಿ ರಾಯಣ್ಣನವರ ಗೌರವ ಸನ್ಮಾನ ನಮಗೆ ಸಿಗತ್ತೆ ಅನ್ನೋದು ಕನಸಲು ನಾನು ನೆನೆಸಿರಲಿಲ್ಲ. ಯಾಕೆಂತಂದರೆ ಸಮಾಜದಲ್ಲಿ ಕೆಲಸ ಮಾಡಬೇಕಾದ್ರೆ ಈ ರೀತಿ ಸನ್ಮಾನಗಳು ಬರುತ್ತೆ ಬಿಡುತ್ತೆ ಪ್ರಶ್ನೆ ಬೇರೆ. ಸಂಗೊಳ್ಳಿ ರಾಯಣ್ಣನೂ ಕೂಡ ಈ ರೀತಿ ಇಡೀ ದೇಶದ ಒಬ್ಬ ಪ್ರಖ್ಯಾತ ಕ್ರಾಂತಿಕಾರಿಯಾಗಿ ದೇಶವನ್ನು ಬ್ರಿಟಿಷರ ಮುಖಾಂತರ ಹೊರಗೆ ತರೋ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತೀನಿ ಅಂತ ಕಲ್ಪನೆಯೂ ಮಾಡಿರಲಿಲ್ಲ. ಅಂಥ ಒಬ್ಬ ಸಂಗೊಳ್ಳಿ ರಾಯಣ್ಣನ ರಕ್ತವನ್ನು ನಾವೆಲ್ಲರೂ ಸೇರಿ ಹಂಚಿಕೊಂಡು ಹುಟ್ಟಿದ್ದೀವಿ ಅನ್ನೋದೇ ಅದೇ ನಮ್ಮ ಸೌಭಾಗ್ಯ. ಅಂಥ ಸಂಗೊಳ್ಳಿ ರಾಯಣ್ಣನ ಒಂದು ಹೆಸರಿನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೌರವ ಸನ್ಮಾನವನ್ನು ನನಗೂ ಕೂಡ ಬಸವನಗೌಡ ಪಾಟೀಲ್ರಿ ಇವತ್ತೇನು ತಾವು ಕೊಟ್ಟಿದ್ದೀರಿ. ಈ ಸಮಾಜದ ಸೇವೆ ಮಾಡೋದಕ್ಕೆ ನಮಗೆ ಇನ್ನೂ ಹೆಚ್ಚಿನ ಸ್ಫೂರ್ತಿಯನ್ನು ನೀವು ಕೊಟ್ಟಿದ್ದೀರಿ ಅಂತೇಳಿ ಈ ಒಂದು ಮಹಾಮಂಡಳದ ಎಲ್ಲ ಪದಾಧಿಕಾರಿಗಳಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೇನೆ. ಇವತ್ತಿನ ದೇಶದ ಪರಿಸ್ಥಿತಿ ನೀವು ಗಮನಿಸಿ. ನಮ್ಮ ದೇಶದ ಒಳಗಡೆ ದೇಶದ ಹೊರಗಡೆ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಸಾಕಷ್ಟು ನಡೀತಾ ಇದೆ. ಆಗ ದೇಶದ ಹೊರಗಡೆ ಬ್ರಿಟಿಷರು ಬಂದು ನಮ್ಮನ್ನು ಆಡಳಿತ ನಡೆಸ್ತಾ ಇದ್ರು. ಜೊತೆಗೆ ಆಗ ಮಲ್ಲಪ್ಪ ಶೆಟ್ಟಿ ಅನ್ನೋಂಥ ವ್ಯಕ್ತಿಗಳು ಕೂಡ ಅವತ್ತಿದ್ದರು. ಈ ದೇಶವನ್ನು ಹಾಳು ಮಾಡೋದಕ್ಕೋಸ್ಕರ ಇದ್ದರು. ಆದರೆ ಆ ದೇಶದ್ರೋಹಿಗಳಿಗೆ, ದೇಶದ ಒಳಗಿರಂಥ ಮಲ್ಲಪ್ಪ ಶೆಟ್ಟರಂಥ ದ್ರೋಹಿಗಳಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಿದಂಥ ಕಿತ್ತೂರು ರಾಣಿ ಮತ್ತು ಸಂಗೊಳ್ಳಿ ರಾಯಣ್ಣನ ಎಂದೂ ಕೂಡ ನಮ್ಮ ಸಮಾಜ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಯಾಕೆ ನೆನಪು ಮಾಡ್ಕೋತೀವಿ ಅಂದರೆ ಆ ಬ್ರಿಟಿಷ್ ಹತ್ರ ಬೇಕಾದಷ್ಟು ಶಕ್ತಿ ಇತ್ತು, ಸೈನ್ಯ ಇತ್ತು, ಅಧಿಕಾರದ ಜೊತೆಗೆ ಅವರ ಹತ್ರ ಹಣಕಾಸು ಸಾಕಷ್ಟಿತ್ತು. ಆದರೆ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣನ ಹೃದಯದಲ್ಲಿ ರಾಷ್ಟ್ರಭಕ್ತಿ ಇತ್ತು. ಅವರ ರಾಷ್ಟ್ರಭಕ್ತಿಯನ್ನು ಯಾರೂ ಅಳಿಸೋಕ್ಕಾಗಲಿಲ್ಲ. ಅನೇಕರು ಹೆದರಿಸಿದ್ರು, ಬೆದರಿಸಿದ್ರು, ಅವ್ರನ್ನ ಅರೆಸ್ಟ್ ಮಾಡಿದ್ರು. ಯಾವುದಕ್ಕೂ ಬಗ್ಗದೇನೆ ಈ ದೇಶವನ್ನು ರಕ್ಷಣೆ ಮಾಡೇ ಮಾಡ್ತೀವಿ ಅಂತ ಸಮಾಜ ಸೇವೆ ಮಾಡ್ತಾ 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 ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣನು ಕೂಡ ತಮ್ಮ ಕೊನೆಯ ಉಸಿರು ಹೇಳಿದರು.